ಟಿಕೆ ಕಳ್ಳು ಕಟ್ಟಿ 1 ತಿಂಗಳಾಯ್ತಕ್ಕ. ತುಂಬಾ ಚೇಂಜಸ್ ಇದೆ. 1 ತಿಂಗಳಿಂದ ಅವರಿಗೆ ತುಂಬಾ ಆರ್ಡರ್ ಬರ್ತಿದೆ. ತುಂಬಾ ಥ್ಯಾಂಕ್ ಯು ಅಕ್ಕ. ನಿಮಗೆ, ನಿಮ್ಮ ಗಂಡನೇ, ಮಕ್ಕಳಿಗೆಲ್ಲ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಕ್ಕ. ಮುಂದೆ ಜಾಸ್ತಿನೇ ಕಷ್ಟ ಅನುಭವಿಸ್ತೀರಾ, ಅದಕ್ಕೋಸ್ಕರ ಕೇಳ್ಕೊಡಿ. ಕಳಿಸಿದರೆ ಅದನ್ನು ಕೂಡ ಕೇಳಿಸ್ತೀನಿ. ಒಂದಿನ ಆಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನ ಬೇರೆ ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದನ್ನ ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಮತ್ತು ಮೆಥಡ್ಸ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಹೇಗೆ ಮಾಡಬೇಕು, ಯಾವ ಥರ 7 ಡೇಸ್ ಸೀಕ್ರೆಟ್ ಏನಿದೆ ಎಲ್ಲನೂ ಕೂಡ ಆರ್ಡರ್ ಮಾಡ್ಕೊಂಡ್ಮೇಲೆ ನಾನು ಹೇಳ್ಕೊಡ್ತೀನಿ. ಇದನ್ನು ಬಂದು ಮನೆಗೆ, ಶಾಪಿಗೆ, ಅಂಗಡಿಗೆ ಮತ್ತು ಕಬೋರ್ಡಲ್ಲಿ ಇಡ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು. ತುಂಬ ಒಳ್ಳೆಯದಾಗುತ್ತೆ. ಬೇಕು ಅಂತ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಮತ್ತು ಇದನ್ನು ಕಟ್ಟಿದ ಮೇಲೆ ಜನಗಳಿಗೆ ಯಾವ ಥರ ರಿವ್ಯೂನ ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ. ತುಂಬ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಒಳ್ಳೇದಾಗ್ತಾ ಇದೆ. ಕೆಲವರಿಗೆ ಬೇಗ ರಿಸಲ್ಟ್ ಸಿಗ್ತಾ ಇದೆ, ಕೆಲವರಿಗೆ ಲೇಟಾಗಿ ಸಿಗ್ತಾ ಇದ್ರು ಕೂಡ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ಸ್ಕಿಪ್ ಮಾಡ್ಕೊಂಡು ಹೋಗ್ತಿದ್ದೀರಾ. ನಾನು ಏನೇ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲೇ ನೀವು ಪೂರ್ತಿಯಾಗಿ ನೋಡಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದರೆ ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಏನೂ ಕೂಡ ಅರ್ಥ ಆಗಿಲ್ಲ. ಏನೋ ಒಂದು ಇಂಪಾರ್ಟೆಂಟ್ ಬಂದು ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ, ಅದು ನೀವು ಸ್ಕಿಪ್ ಮಾಡೋದ್ರಿಂದ ಅದು ನಿಮಗೆ ಗೊತ್ತಾಗಿರಲ್ಲ ಅಲ್ವಾ. ಹಾಗಾಗಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ. ಅಕ್ಕ ಸ್ಫಟಿಕ ಕಳ್ಳು ಕಟ್ಟಿ 1 ತಿಂಗಳಾಯ್ತಕ್ಕ. ತುಂಬಾ ಚೇಂಜಸ್ ಇದೆ. 1 ತಿಂಗಳಿಂದ ಅವರಿಗೆ ತುಂಬಾ ಆರ್ಡರ್ ಬರ್ತಿದೆ. ತುಂಬಾ ಥ್ಯಾಂಕ್ ಯು ಅಕ್ಕ. ನಿಮಗೆ, ನಿಮ್ಮ ಗಂಡನೇ, ಮಕ್ಕಳಿಗೆಲ್ಲ ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಕ್ಕ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. 1 ತಿಂಗಳಿಂದ ಅದೇ ಇರ್ಲಿ ಅಕ್ಕ. ಅಲ್ಲ ಇನ್ನು ಚೇಂಜ್ ಏನಾದ್ರು ಮಾಡ್ಬೇಕಾ, ಹೊಸದೇನ ಕಟ್ಟಬೇಕಾ, ಅಲ್ಲ ಇನ್ನು ಏನಾದ್ರು ಪೂಜೆ ಏನಾದ್ರು ಇದೆಯಾ ಹೇಳಿ ಅಕ್ಕ. ಮತ್ತೆ ನನಗೆ ಕೆಲಸ ಇಲ್ಲದ 9 ತಿಂಗಳಿಂದ ಮನೆಯಲ್ಲೇ ಇದ್ದೀನಿ. ಮತ್ತೆ ಬ್ಯಾಂಕಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ. ಬ್ಯಾಂಕಿಂದ ತೆಗೆದಾಕಿದ್ರು. ಮತ್ತೆ ನನಗೆ ಎಲ್ಲಾದ್ರೂ ಒಳ್ಳೆ ಕೆಲಸ ಸಿಗುವ ಹಾಗೆ ಮಾಡಿ ಅಕ್ಕ. ಅದಕ್ಕೆ ಏನಾದ್ರೂ ಸಹಾಯ ಇದೆಯಾ? ಖಂಡಿತ ಇದೆ, ಇಲ್ಲ ಅಂತ ಅಲ್ಲ. ಇವಾಗ ಕೇಳಿದ್ರಲ್ವಾ, 1 ತಿಂಗಳಾಗಿದೆ, 2 ತಿಂಗಳಾಗಿದೆ, ನಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ನೀವು ಕೇಳ್ತಿರಲ್ಲ, ಅದು ಖಂಡಿತ ಕೇಳಬೇಕಾಗುತ್ತೆ. ಆವಾಗ ನಿಮಗೆ ಏನು ರಿಸಲ್ಟ್ ಅನ್ನೋದು ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀನಿ. ಕೆಲವರು ರಿಸಲ್ಟ್ ಸಿಕ್ಕಿದ ತಕ್ಷಣ ನಾನು ಯಾಕೆ ಹೇಳ್ಬೇಕು ಬೇರೆಯವ್ರಿಗೆ, ನಾನು ಯಾಕೆ ಇವ್ರಿಗೆ ಹೇಳ್ಬೇಕು ಅಂತ ಸುಮ್ಮನಾಗಿ ಹೋಗ್ತೀರಾ. ಅದ್ರ ಮುಂದಿಂದು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ಪ್ಲೀಸ್ ನನ್ನ ಹತ್ರ ಶೇರ್ನೂ ಕೂಡ ಮಾಡ್ಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂತಲೂ ಕೂಡ ಕೇಳಿ, ಖಂಡಿತ ನಾನು ಹೇಳ್ಕೊಡ್ತೀನಿ. ಸುಮ್ಮನೆ 1 ತಿಂಗಳು 2 ತಿಂಗಳು ರಿಸಲ್ಟ್ ಸಿಕ್ಕಿದೆ ಅಂದ ತಕ್ಷಣವೇ ನೀವು ಸುಮ್ಮನೆ ಆಗಿಬಿಟ್ರೆ ಅದು ಮುಂದೆ ಜಾಸ್ತಿನೇ ಕಷ್ಟ ಅನುಭವಿಸ್ತೀರಾ. ಅದಕ್ಕೋಸ್ಕರ ಕೇಳ್ಕೊಡಿ. ಸಿಂಪಲ್ ಮೆಥಡ್ ಇರುತ್ತೆ. ನನ್ನ ಹತ್ರ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಏನು ಹೇಳೋದು, ತುಂಬ ಜಾಸ್ತಿ ಕಷ್ಟ ಇರುತ್ತೋ ಸಿಂಪಲಾಗಿರುತ್ತೋ ಅನ್ನೋದು ಗೊತ್ತಿರುತ್ತೆ. ತುಂಬ ಸಿಂಪಲ್ಲು, ಜಸ್ಟ್ ನಿಮಗೆ 5 ರಿಂದ 10 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಇನ್ನೊಬ್ಬರು ಕಳಿಸಿದರೆ ಅದನ್ನು ಕೂಡ ಕೇಳಿಸ್ತೀನಿ. ಒಂದಿನ ಆಯ್ತು. ಈಗ ನಮ್ಮ ಮಗಂದು ಕೇಸು ಆಗಿದೆ ಅಂತ ಹೇಳಿದ್ನಲ್ಲ, ಅದು ಮೂವ್ ಆಗಿದೆ. ಇದನ್ನ ಕಟ್ಟೋದ್ಮೇಲೆ ಪರವಾಗಿಲ್ಲ ಮೇಡಮ್. ಇನ್ನು ಬೇರೆ ಥರ ಏನಾರ ಪೂಜೆ ಮಾಡ್ಬೋದಾ ಅಂತ ಹೇಳ್ಕೊಡಿ ಮೇಡಮ್. ನೋಡಿದ್ರಾ, ಇದು ಕೆಲವರು ಕೇಳ್ತೀರಾ ಯಾವುದೆಲ್ಲ ಕಷ್ಟಕ್ಕೆ ಇದು ಉಪಯೋಗಿಸ್ಬೋದು ಅಂತ. ನಾನು ಹೇಳಂಗೆ ಇಲ್ಲ, ಜನನೇ ಹೇಳ್ತಾರೆ. ಎಲ್ಲ ವಿಷಯಕ್ಕೂ ಒಳ್ಳೇದಾಗ್ತಾ ಇದೆ. ಇವಾಗ ನೋಡಿ, ಅವ್ರದ್ದೇನೋ ಪಾಪ ಏನೋ ಕೇಸ್ ಇತ್ತು, ದಿನದಿಂದ ಅದು ಮೂವ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಕಟ್ಟಿದ ಮೇಲೆ 11 ದಿನಕ್ಕೆ ಬಂದಿದೆ ಅಂತ. ನೋಡಿ, ಫಸ್ಟ್ ಹೇಳಿದ್ದು 1 ತಿಂಗಳು, ಇವರಿಗೆ 11 ದಿನ. ಆ ಥರ ಕೆಲವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಸಿಗುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ ಅಲ್ವಾ. ನೀವು ಹೇಗೆ ಭಯ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದು ನೆಗೆಟಿವ್ ಎನರ್ಜಿಯಿಂದನೂ ಕೂಡ ಡಿಪೆಂಡ್ ಆಗುತ್ತೆ. ನಮ್ಮ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಹೇಗೆ ಇದೆ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾನು ಹೇಳೋದು ತಾಳ್ಮೆಯಿಂದ ಅದನ್ನು ಮಾಡಬೇಕಾಗುತ್ತೆ ಅಷ್ಟೇ. ಇವ್ರು ಹೇಳಿದ್ರು, ಹೌದು ಖಂಡಿತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನನಗೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಸರಿನಾ? ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನನಗೆ. ಮತ್ತು ತುಂಬ ಜನ ನನಗೆ ಕೇಳೋದು ಒಂದೇ ಕ್ವಶನ್,
ಯಾವ ವಿಷಯಕ್ಕೆ ಇದು ನನಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅನ್ನೋದು ಮೇಯ್ನಾಗಿ ನಾನು ಹೇಳೋದು. ಮನಿ ಅಟ್ರಾಕ್ಷನ್ ಮಾಡುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ, ಮತ್ತು ಕೆಟ್ಟ ದೃಷ್ಟಿ ಮತ್ತು ಯಾರೇ ಏನ ಮಾಡಿಸಿದ್ರು ಕೂಡ ಅದೆಲ್ಲ ಅಬ್ಸರ್ವ್ ಆಗುತ್ತೆ. ಮತ್ತು ಜನಗಳು ಹೇಳ್ದಂಗೆ ಇವಾಗ ಅವ್ರವರು ಕಷ್ಟ ಏನಿದೆ, ಇವಾಗ ನೋಡಿ ಒಬ್ರಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಒಬ್ರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಾ ಇಲ್ಲ, ಇನ್ನೊಬ್ರಿಗೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದು ಸರಿಯಾಗಿ ನಡೀತಾ ಇಲ್ಲ, ಇನ್ನೊಬ್ರಿಗೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಇನ್ನೊಬ್ರಿಗೆ ಹಣ ಅಟ್ರಾಕ್ಷನ್ ಆಗ್ತಾ ಇಲ್ಲ, ಹಣ ಅನ್ನೋದು ಆಗ್ತಾ ಇಲ್ಲ, ಇನ್ನೊಬ್ರಿಗೆ ಸಾಲದ ಸಮಸ್ಯೆ ಜಾಸ್ತಿ, ಇನ್ನೊಬ್ರಿಗೆ ಕೊಟ್ಟಿರೋ ಹಣ ವಾಪಸ್ ಬರ್ತಾ ಇಲ್ಲ. ಆ ಥರ ಹಲವಾರು ಸಮಸ್ಯೆಗಳು ನಾವು ಹೇಳೋಕ್ಕೆ ಆಗಲ್ಲ. ಮತ್ತು ಇನ್ನೊಬ್ರಿಗೆ ಆರೋಗ್ಯದ ಸಮಸ್ಯೆ, ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಸಮಸ್ಯೆಗಳು ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರಿನಾ? ಎಲ್ಲರಿಗೂ ಕೂಡ ಒಂದೇ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮನುಷ್ಯ ಅಂತ ಹೇಳಿದ ಮೇಲೆ ಹಲವಾರು ಸಮಸ್ಯೆಗಳು ಬರುತ್ತೆ. ಇದನ್ನು ಕಟ್ಟಿದ ಮೇಲೆ ಆಲ್ರೆಡಿ ನಿಮಗೆ ಏನು ಸಮಸ್ಯೆ ಇದೆ ಅದು ಕೂಡ ಹೋಗುತ್ತೆ, ಮುಂದೆ ಏನು ಸಮಸ್ಯೆ ಬರುತ್ತೆ ನಿಮಗೆ ಅದನ್ನು ಕೂಡ ತಡೆಯುತ್ತೆ, ಸರಿನಾ? ಯಾವ ಥರ ಅಂತ ಹೇಳಿದ್ರೆ, ಇವಾಗ ಯಾರೋ ಒಬ್ರು ನಿಮಗೆ ಕೆಟ್ಟ ದೃಷ್ಟಿ ಹಾಕಿದ್ರು. ಇವಾಗ ನೋಡಿ, ನಾನೇ ಅನ್ಕೊಳ್ಳಿ, ನಾನಿವಾಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀನಿ, ಚೆನ್ನಾಗಿ ಆಗ್ತಾ ಇದ್ದೀನಿ. ಇವಾಗ ನಮ್ಮ ಮನೆಗೆ ನಾನು ಏನೋ ಒಂದು ಹೊಸ ವಸ್ತುಗಳು ತೊಗೊಂಡು ಬಂದೆ, ಇಲ್ಲ ನಾನು ಸೈಟ್ ತೊಗೊಂಡೆ, ಇಲ್ಲ ಒಂದು ಮನೆ ತೊಗೊಂಡೆ, ಮನೆ ಕಟ್ಟಿಸ್ತಾ ಇದ್ದೀನಿ ಅಂದಾಗ ಏನಾಗುತ್ತೆ ಹೇಳಿ, ನಮ್ಮವರು ಬೇರೆಯವರು ತುಂಬ ಜನ ಇರ್ತಾರೆ, ಯಾರು ನಮ್ಮವರು ಅನ್ನೋದೇ ಗೊತ್ತಾಗಲ್ಲ ಜೀವನದಲ್ಲಿ. ಆ ಥರ ಅವ್ರು ಬಂದು ಕೆಟ್ಟ ದೃಷ್ಟಿ ಹಾಕೋದು. ನೋಡಿ, ಎಷ್ಟು ದುಡ್ಡಿಲ್ಲ, ನಾವು ಕೇಳಿದ್ರೆ ದುಡ್ಡಿಲ್ಲ ಅಂತ ಇದ್ದಾರೆ. ಅವ್ರು ನೋಡಿ ಮನೆ ಕಟ್ತಾ ಇದ್ದಾರೆ, ಮನೆಗೆ ಹೊಸ ವಸ್ತು ತೊಗೊಂಡು ಬಂದರು, ಗಾಡಿ ತೊಗೊಂಡು ಬಂದರು, ಕಾರ್ ತೊಗೊಬಂದರು, ಫ್ರಿಜ್ ತೊಗೊಬಂದರು, ದುಡ್ಡಿಲ್ಲ ಅಂದರೂ ಹಂಗೆ ಅಂತ ಇದ್ದಾರೆ. ನೋಡಿ ಎಷ್ಟು ದುಡ್ಡು ಇಟ್ಟಿರ್ಬೋದು, ತುಂಬ ದುಡ್ಡು ಇಟ್ಟಿದ್ದಾಳೆ, ಏನು ಮಾಡ್ತಾ ಇರ್ಬೋದು, ಹಾಗೆ ಹೀಗೆ ಹೇಳಿ ಕೆಟ್ಟ ದೃಷ್ಟಿ ಆಗ್ತಾರೆ ಅಲ್ವಾ? ಆವಾಗ ಏನಾಗುತ್ತೆ, ಆ ಕೆಟ್ಟ ದೃಷ್ಟಿ ಅಂತ ಹೇಳೋದು ಅದು ಸುಮ್ಮನೆ ಅಂತ ಅನ್ಕೋಬಾರ್ದು. ಅದು ಕೆಟ್ಟ ದೃಷ್ಟಿ ಖಂಡಿತವಾಗ್ಲೂ ತುಂಬ ಡೇಂಜರ್ ಅಂತಲೇ ಹೇಳ್ಬೋದು. ಅದರಲ್ಲೂ ಒಬ್ಬೊಬ್ರು ಕಣ್ಣು ಬಿದ್ದಂತೂ ನಾವು ಮತ್ತೆ ನಾವು ಹೇಗೆ ಎದ್ದಿದ್ದೀವಿ ಹಾಗೆ ಬಿದ್ದೋಗ್ತೀವಿ. ಆ ಥರ ಕೆಟ್ಟ ದೃಷ್ಟಿ ಅನ್ನೋದು ಈಸಿ ಅಂತ ಅಲ್ವೇ ಅಲ್ಲ, ತುಂಬ ಡೇಂಜರ್ ಆ ಥರ. ಮತ್ತು ಇನ್ನೂ ಕೆಲವರು ನಮ್ಮವರೇ ಆಗದೆ ಇರೋರು ದುಶ್ಮನ್ಗಳು ಏನು ಮಾಡ್ತಾರೆ ಅಂದರೆ, ನಾವು ಹೇಳಿಗೆ ಆಗಬಾರ್ದು, ನಾವು ಚೆನ್ನಾಗಿರಬಾರ್ದು ಅಂತ ಏನು ಮಾಡ್ತಾರೆ, ಹೋಗಿ ಅವ್ರು ದುಡ್ಡು ಕೊಟ್ಟು ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅಲ್ವಾ? ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಅವರು ಎಷ್ಟು ಬೆಳೆದಿದ್ದಾರೆ ಅದಕ್ಕಿಂತ ಕೀಳಾಗಿ ಬಿದ್ದೋಗ್ಬಿಡ್ಬೇಕು ನಮ್ಮ ಮುಂದೆನೇ, ನಾವು ಎಲ್ಲರೂ ನಗೋ ಥರ ಆಗಬೇಕು, ಆ ಥರ ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಹಾಗಾಗಿ ಅದೆಲ್ಲ ತಡೆಯುತ್ತೆ. ಆದರೆ ನಾನು ಹೇಳ್ಕೊಡೋ ರೀತಿನ ನೀವು ಮಾಡಬೇಕಾಗುತ್ತೆ. ಯಾವ ರೀತಿ ಅನ್ನೋದು ನಾನು ಖಂಡಿತ ಎಲ್ಲರಿಗೂ ಕೂಡ ಹೇಳ್ಕೊಡ್ತೀನಿ. ಅದನ್ನು ಅದೇ ರೀತಿ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಯಾಕೆಂತ ಹೇಳಿದ್ರೆ, ಇದನ್ನು ನಾನು ಹೇಳೋ ರೀತಿನ ನೀವು ಫಾಲೋ ಮಾಡೋದ್ರಿಂದ ನೋಡ್ತಾ ಇದ್ದೀರಲ್ಲ, ನೀವು ಎಷ್ಟು ಸಾವಿರಾರು ಜನ, ನೂರಾರು ಜನ, ನನಗೆ ತುಂಬ ಜನ ಯಾರೆಲ್ಲ ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಎಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇದೊಂದು ಮೆಥಡ್ ಸಾಕು, ನಾನು ಹೇಳೋ ಮೆಥಡ್ ಸಾಕು. ತುಂಬ ಜನ ಇನ್ನು ಬೇರೆ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಇದರಲ್ಲೇ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ ಮೇಲೆ ಬೇರೆ ಏನು ಮಾಡೋದ್ರಿದೆ, ಬೇರೆನೂ ಕೂಡ ಇದೆ. ಬಟ್ ಜಾಸ್ತಿ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ, ನಿಮಗೆ ಇಲ್ಲ ಆಗ್ತಾನೆ ಇಲ್ಲ ಅಂತ ಹೇಳಿದಾಗ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಬಟ್ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅಲ್ಲಲ್ಲೇ ಇಟ್ಕೊಂಡು ಇವಾಗ ನೋಡಿ, ಒಂದು ವಾರ ಆದರೂ ಬಟ್ಟೆ ತೊಳಿದೇ ಇರೋದು, ಬೆಳಗ್ಗೆ ಸಂಜೆ ರಾತ್ರಿ ಆದರೂ ಕೂಡ ಪಾತ್ರೆ ತೊಳೆಯಲ್ಲ, ದಿನಕ್ಕೊಂದೇ ಸತಿ ತೊಳಿತೀರಾ, ಸ್ನಾನ ಸರಿಯಾಗಿ ಮಾಡಲ್ಲ, ಮನೆಯಲ್ಲಿ ದೀಪ ಹಚ್ಚೋದು, ಸಂಬ್ರಾಣಿ ಹಾಕೋದು ಅದೆಲ್ಲ ಮಾಡಲ್ಲ. ಅದೆಲ್ಲ ಮಾಡದೇ ಇದ್ದಾಗ ಯಾವಾಗಲೂ ಮಲಗ್ತಾನೆ ಇರೋದು, ಫೋನ್ ನೋಡೋದು, ಮತ್ತು ಯಾವಾಗಲೂ ಅದು ಹುಷಾರಿಲ್ಲ, ತಲೆನೋವು, ಕೈ ನೋವು, ಮೈ ನೋವು ಆ ಥರ ಅಂದ್ಕೊಂಡೇ ಇರೋದು, ಸ್ವಲ್ಪ ಆ್ಯಕ್ಟಿವ್ ಇರೋದಿಲ್ಲ. ಅವ್ರಿಗೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆದಾಗ, ಇಲ್ಲ ಯಾರೋ ಏನೋ ನೆಗೆಟಿವ್ ಎನರ್ಜಿಯಿಂದ ಪ್ರಾಬ್ಲಮ್ ಆದಾಗ ಅವರಿಗೆಲ್ಲ ಆ ಥರ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವು ಭಯ ಪಟ್ಕೊಂಡು ಅಯ್ಯೋ ನನಗೆ ಆಗ್ತಾ ಇಲ್ಲ ಅಂತ ಇದ್ದಾಗ ಅದು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹಾಗಾಗಿ ನೀವು ಮನಸ್ಸು ಮಾಡಿ ನೀವು ಅದನ್ನು ಓಕೆ ಆಗಿದೆ, ಇದರಿಂದ ನಾವು ಹೊರಗಡೆ ಬರೋದು ಹೇಗೆ, ಇದರಿಂದ ನಾವು ಚೆನ್ನಾಗಿರೋದು ಹೇಗೆ ಅನ್ನೋದು ನೀವು ಮೈಂಡು ಸ್ಟ್ರಾಂಗ್ ಮಾಡ್ಕೋಬೇಕು. ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡು ಮುಂದೆ ನೀವು ಅದು ಬೇಗ ಎದ್ದು 1-2-3 ದಿನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ಅಭ್ಯಾಸ ಆಗೋಗುತ್ತೆ ನಿಮಗೆ. ನೋಡಿ, ಬೆಳಗ್ಗೆ ಬೇಗ ಎದ್ದೇಳಿ ಸ್ನಾನ ಮಾಡಿ, ನಿಮ್ಮದೇನು ನಮಾಜ್ ಮಾಡಬೇಕಾ, ಪೂಜೆ ಮಾಡಬೇಕಾ, ನಿಮ್ಮ ಧರ್ಮದ ಪ್ರಕಾರ ನೀವು ಮಾಡ್ಕೊಳ್ಳಿ. ಮತ್ತು ಬೇಗ ತಿಂಡಿ ತಿನ್ನಿ, ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ.
ಅದಾದಮೇಲೆ ಟೈಮ್ ಸಿಕ್ಕಿದೆಯಾ ನಿಮಗೆ, ಓಕೆ ನಿಮಗೆ ಏನು ಕೆಲಸ ಇಲ್ಲ, ಟೈಮ್ ಸಿಕ್ಕಿದೆಯಾ, ಸ್ವಲ್ಪ ಹೊತ್ತು ಮಲಗಿ, ಇಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಸ್ವಲ್ಪ ಮಾತಾಡಿ, ಮನಸ್ಸು ಬಿಚ್ಚು ಮಾತಾಡಿ, ಖುಷಿಯಾಗಿರಿ. ಮತ್ತೆ ಸಂಜೆ ಆಯಿತಾ, ಮತ್ತೆ ಸಂಜೆನೂ ಕೂಡ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳಿ, ಬೇಗ ಅಡುಗೆ ಏನಿದೆ ಅದನ್ನು ಮಾಡ್ಕೊಳ್ಳಿ, ತುಂಬ ಆ್ಯಕ್ಟಿವ್ ಆಗಿರಿ. ಮುಸ್ಸಂಜೆ ಟೈಮಲ್ಲಿ ಯಾವತ್ತೂ ಕೂಡ ಮಲ್ಕೋಬಾರ್ದು, ಮುಸ್ಸಂಜೆ ಟೈಮಲ್ಲಿ ಯಾವತ್ತೂ ಊಟ ಮಾಡೋಕ್ಕೆ ಹೋಗ್ಬಾರ್ದು. ಇವಾಗ ನೋಡಿ 5:30 6 ಗಂಟೆ ಆಗಿದೆ ಅಂದರೆ ಕೆಲವರು ಊಟ ಮಾಡೋಕ್ಕೆ ಬರ್ತಾರೆ, ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು. ಆ ಟೈಮಲ್ಲಿ ತಲೆನ ಬಾಚಕ್ಕೆ ಬರ್ತಾರೆ, ಇಷ್ಟೊತ್ತಾಗಿದೆಯಲ್ಲ ಅಂದ್ಕೊಂಡು, ಆ ಟೈಮಲ್ಲಿ ತಲೆ ಬಾಚಕ್ಕೆ ಹೋಗ್ಬಾರ್ದು. ಮತ್ತು ಕೆಲವರು ಹರಿದೋಗಿರೋ ಬಟ್ಟೆ ಎಲ್ಲ ಹೊಲಿತಾರೆ ಸಂಜೆ ಟೈಮು, ಆ ಥರ ಎಲ್ಲ ಮಾಡಬಾರ್ದು. ಆವಾಗ ತುಂಬ ದರಿದ್ರ ಅನ್ನೋದು ನಮಗೆ ಬರುತ್ತೆ, ಅಂದರೆ ತುಂಬ ನೆಗೆಟಿವ್ ಎನರ್ಜಿ ನಮ್ಮ ಮನೇಲಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಮಗೆ ಹಣದ ಸಮಸ್ಯೆ ಆಗಿರಲಿ, ಆರೋಗ್ಯದ ಸಮಸ್ಯೆ ಆಗಿರಲಿ, ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಸಕ್ಸಸ್ ಆಗದೆ ಇರೋದಾಗಿರಲಿ ಎಲ್ಲನೂ ಕೂಡ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡ್ದಂತೆಯೇ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳ್ಕೊತೀನಿ. ಅದೆಲ್ಲ ಮಾಡಿ ನಾನು ಕಟ್ಟಿದ ಮೇಲೂ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಗ್ರೇಟ್. ನೀವು ತುಂಬ ಜನಕ್ಕೆ ಬೇಗ ಸಿಗ್ತಾ ಇದೆ, ಅದೊಂದು ಖುಷಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಲೇ ನನಗೆ ಗೊತ್ತಾಗ್ತಲ್ಲ, ಯಾಕೆ ಇಷ್ಟು ಬೇಗ ಸಿಗ್ತಾ ಇದೆ ಅಂತ. ತುಂಬ ಜನಕ್ಕೆ ನೋಡಿ, ಅದು ತೊಗೊಂಡೋಗಿ 1 ದಿನ 2 ದಿನಕ್ಕೆ ರಿಸಲ್ಟ್ ಸಿಗ್ತಾ ಇದೆ. ಅವ್ರು ಮಾಡಿರೋ ಪುಣ್ಯನೋ ಇಲ್ಲ ಅವರು ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಏನು ಅಂತ ಗೊತ್ತಿಲ್ಲ, ಇಲ್ಲ ನೆಗೆಟಿವ್ ಎನರ್ಜಿಯಿಂದ ಅವರು ಏನು ಹೇಳೋದು ಸ್ವಲ್ಪ ಕಡಿಮೆ ಇದೆ ಅಂತನೋ ಗೊತ್ತಿಲ್ಲ, ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅವ್ರಿಗೆ. ಇಲ್ಲ ನಾನು ದುವಾ ಮಾಡಿ ನಮಾಜ್ ಮಾಡಿ ಕೊಡ್ತೀನಿ, ಇಲ್ಲ ನಾನು ತುಂಬ ಜನ ಹೇಳ್ತಾರೆ, ನಾನು ಯಾವುದೇ ವಿಡಿಯೋದಲ್ಲೂ ಹೇಳಿಲ್ಲ, ನನ್ನ ಕೈಯಾರೆ ಕೊಡೋದ್ರಿಂದ ಸಿಸ್ಟರ್ ನಿಮ್ಮ ಕೈಯಲ್ಲಿ ಏನೋ ಒಂದು ಜಾದು ಒಳ್ಳೆ ಮನಸ್ಸಿಂದ ಕೊಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಕೈಯಿಂದ ಕೊಡೋದ್ರಿಂದ ಹೀಗಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದೀರಾ. ಇದುವರೆಗೂ ನಾನು ಯಾರಿಗೂ ಕೂಡ ಹೇಳಿಲ್ಲ, ಬಟ್ ತುಂಬ ಜನ ಹೇಳ್ತಿದ್ದೀರಾ. ಆದರೂ ಕೂಡ ಒಳ್ಳೆಯದಾಗಲಿ, ಸರಿನಾ, ಆದರೂ ಕೂಡ ಒಳ್ಳೆಯದಾಗಲಿ. ನಾನು ಯಾರಿಗೂ ಕೂಡ ಇವಾಗ ತುಂಬ ಜನ ಸ್ವಲ್ಪ ಬೇಜಾರು ಮಾಡ್ಕೋತೀರಾ, ರಿಪ್ಲೈ ಬೇಗ ಕೊಡಲ್ಲ ಅಂದ್ಕೊಂಡು, ಅವರಿಗೂ ಕೂಡ ನಾನು ಏನು ಹೇಳಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಕೆಲಸಗಳು ಗೊತ್ತಿರೋರಿಗೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಪ್ಯಾಕಿಂಗ್ ಮಾಡೋದು ತುಂಬ ಸುಲಭವಾದ ಕೆಲಸ ಅಂತೂ ಅಲ್ವೇ ಅಲ್ಲ. ಇವಾಗ ನಾನು ಪ್ಯಾಕಿಂಗ್ಗೆ ಕೂತ್ಕೊಂಡ್ರೆ 4 ಅವರ್ 5 ಅವರ್ ಅಂತೂ ಬೇಕು ನಾನು ಪ್ಯಾಕಿಂಗ್ ಮಾಡೋದಕ್ಕೆ. ಯಾಕಂದರೆ ತುಂಬ ಬಬಲ್ ರ್ಯಾಪೆಲ್ಲ ಹಾಕಿ ಕ್ಲೀನಾಗಿ ನಾನು ಪ್ಯಾಕ್ ಮಾಡಿ ಕಳಿಸ್ಬೇಕು, ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು. ತುಂಬ ನನಗೂ ಕೂಡ ಕೆಲಸ ಅನ್ನೋದು ಇರುತ್ತೆ. ರಿಪ್ಲೈ ಮಾಡಿಲ್ಲ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ, ಸರಿನಾ. ಇತ್ತೀಚೆಗೆ ವಿಡಿಯೋಗಳು ಕಡಿಮೆ ಆಗಿದೆ, ತುಂಬ ಕೆಲಸ ಸ್ವಲ್ಪ ಜಾಸ್ತಿ ಆದ ಕಾರಣಕ್ಕೋಸ್ಕರ ವಿಡಿಯೋಗಳು ಕಡಿಮೆ ಆಗಿದೆ. ನನಗೂ ತುಂಬ ಇಷ್ಟ ವಿಡಿಯೋ ಮಾಡೋದಕ್ಕೆ, ತುಂಬ ಇಷ್ಟ ವಿಡಿಯೋ ಅಪ್ಲೋಡ್ ಮಾಡೋದು, ಎಷ್ಟು ಜನ ಏನೆಲ್ಲ ಕಮೆಂಟ್ ಹಾಕಿದ್ದೀರಾ ಅಂತ ನೋಡೋದು, ಅದೆಲ್ಲ ನನಗೆ ತುಂಬ ಇಷ್ಟ. ಖಂಡಿತ ನಾನು ವಿಡಿಯೋನ ಆದಷ್ಟು ಜಾಸ್ತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರೂ ಕೂಡ ಜಾಸ್ತಿ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಕೂಡ ಕೊಡ್ತಾ ಇಲ್ಲ ಯಾರು ಕೂಡ. ಲೈಕ್ ಕೊಡಿ, ಆದಷ್ಟು ಲೈಕ್ನ ಕೊಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ನಿಮ್ಮಂಥ ಹೆಣ್ಮಕ್ಳಾಗಿರಲಿ, ಬೇರೆ ಗಂಡು ಮಕ್ಕಳಾಗಿರಲಿ, ಫ್ಯಾಮಿಲಿ ಆಗಿರಲಿ, ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಆಗಲಿ. ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಶೇರ್ ಮಾಡಿ ಈ ವಿಡಿಯೋನ ಕಳಿಸಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಇದು ಆನ್ಲೈನ್ ಪೇಮೆಂಟ್ ಇರುತ್ತೆ. ತುಂಬ ಜನ ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡ್ಕೋತೀರಾ, ನನ್ನ ಟೈಮ್ ಕೂಡ ವೇಸ್ಟ್ ಮಾಡ್ತೀರಾ. ಹಾಗಾಗಿ ಪ್ಲೀಸ್ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಕ್ಯಾಶ್ ಆ್ಯಂಡ್ ಡೆಲಿವರಿ ಸದ್ಯಕ್ಕೆ ನಾನು ಮಾಡಿಸಿಲ್ಲ, ಮಾಡ್ಸೋಕ್ಕೂ ಕೂಡ ಆಗಲ್ಲ, ಅದಕ್ಕೆ ಬೇರೆ ಪ್ರೊಸೀಜರ್ಗಳಿದೆ. ಹಾಗಾಗಿ ನಾನು ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡ್ಸೋಕ್ಕಾಗಲ್ಲ. ಅದೆಲ್ಲ ತುಂಬ ಬೆಳೆದಿರೋರು, ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಬಿಸ್ನೆಸ್ ಮಾಡಿರೋರು, ಅವರು ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡ್ಸೋಕ್ಕಾಗುತ್ತೆ. ಬಟ್ ನನ್ನ ಕೈಯಲ್ಲಿ ಆಗಲ್ಲ. ಚಿಕ್ಕ ಪುಟ್ಟ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ, ಜನಗಳಿಗೆ ಒಳ್ಳೆಯದಾಗಲಿ, ಅದರಿಂದ ನನಗೂ ನನ್ನ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಂತ. ಹಾಗಾಗಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾತ್ರ ಇರೋದು. ನಂಬಿಕೆ ಇರೋರು ಖಂಡಿತ ಆರ್ಡರ್ ಮಾಡ್ಕೊಳ್ಳಿ, ಖಂಡಿತ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಯಾವುದೇ ರೀತಿ ಮೋಸ ಅಲ್ಲ, ಫೇಕ್ ಅಲ್ಲ, ಸರಿನಾ. ತುಂಬ ಜನ ಆಲ್ರೆಡಿ ಕಟ್ಟಿದ್ದಾರೆ, ರಿಸಲ್ಟ್ ಬರ್ತಾ ಇದೆ, ಹೋಗಿದೆ, ಸರಿನಾ. ಏನೇ ನಿಮಗೆ ಡೌಟ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ, ಆರ್ಡರ್ ಮಾಡ್ಕೊಂಡಿರೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮ್ದೇನೇ ಡೌಟ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಆದಷ್ಟು
ಲೈಕ್ ಮಾಡಿ 786 ಅಂತ ಕಮೆಂಟನ್ನು ಮಾಡಿ ಎಲ್ಲರೂ.